ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಚಿದಾನಂದ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ನಾವು ಪ್ರಿಪೋಸಿಷನ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಅದರೊಳಗೆ ಮೊದಲನೇದು ಆಫ್ ಅನ್ನುವಂಥ ಒಂದು ಪ್ರಿಪೋಸಿಷನ್ ಯಾವ ರೀತಿ ಯೂಸ್ ಆಗ್ತದೆ ಅನ್ನೋದನ್ನು ನೋಡಿದ್ದೀವಿ. ಇವತ್ತಿನ ವಿಡಿಯೋ ಬಂದು ಆ್ಯಟ್ ಅನ್ನುವಂಥ ಒಂದು ಪ್ರಿಪೋಸಿಷನ್ ಯಾವ ರೀತಿ ವರ್ಕ್ ಆಗ್ತದೆ, ಯಾವ ರೀತಿ ಬರ್ತದೆ ಅನ್ನೋದು ನೋಡೋಣ. ಆ್ಯಟ್ ಇಂಡಿಕೇಟ್ಸ್, ಮೊದಲನೇದಾಗಿ ಅದರಲ್ಲಿ ಫೇರ್ ಸಂಬಡಿ ಆರ್ ಥಿಂಗ್ ಈಸ್, ಅಂದರೆ ಯಾವುದು ಅಥವಾ ಯಾರು ಎಲ್ಲಿ ಇದ್ದಾರೆ ಎಂದು ತಿಳಿಸಲು, ಯಾವ ವಸ್ತು ಅಥವಾ ಯಾವ ವ್ಯಕ್ತಿ ಎಲ್ಲಿದ್ದಾರೆ ಎಂದು ತಿಳಿಸಲು ನಾವು ಆ್ಯಟ್ ಅನ್ನುವಂಥ ಒಂದು ಪ್ರಿಪೋಸಿಷನ್ ಅನ್ನು ಉಪಯೋಗ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, he is at the bus stand. He is at the bus stand. He is at the bus stand. The train is at the platform. The train is at the platform. Suma lives at Shivamogga. Suma lives at Shivamogga. No, at ಅನ್ನುವಂಥದ್ದು. She was waiting at the theatre. She was waiting at the theatre. ಅಂದರೆ ಇಲ್ಲಿ ಯಾರು ಎಲ್ಲಿದ್ದಾರೆ, ಯಾವ ವಸ್ತು ಎಲ್ಲಿದೆ ಅನ್ನೋದನ್ನು ತೋರಿಸಲಿಕ್ಕೆ ಯೂಸ್ ಮಾಡುವಂಥ ಒಂದು ಪ್ರಿಪೋಸಿಷನ್ ಆ್ಯಟ್. ಅದೇ ರೀತಿ ಡೈರೆಕ್ಷನ್, ಮಾರ್ಗ ತೋರಿಸುವಲ್ಲಿ, ಡೈರೆಕ್ಷನ್ ತೋರಿಸುವಲ್ಲಿನೂ ನಾವು ಆ್ಯಟ್ ಅನ್ನುವಂಥ ಒಂದು ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಹಿ ಆಲ್ವೇಸ್ ಲುಕ್ಸ್ ಆ್ಯಟ್ ಗರ್ಲ್ಸ್. ಹಿ ಆಲ್ವೇಸ್ ಲುಕ್ಸ್ ಆ್ಯಟ್ ಗರ್ಲ್ಸ್. ಶಿ ಈಸ್ ಲುಕಿಂಗ್ ಆ್ಯಟ್ ಯು. ಶಿ ಈಸ್ ಲುಕಿಂಗ್ ಆ್ಯಟ್ ಯು. ಅಂದರೆ ಮಾರ್ಗವನ್ನು ತೋರಿಸುವಲ್ಲಿ, ಡೈರೆಕ್ಷನ್ ತೋರಿಸುವಲ್ಲಿ ಆ್ಯಟ್ ಅನ್ನುವಂಥ ಒಂದು ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಟೈಮ್, ಸಮಯ, ಕಾಲ ಅಥವಾ ಸಮಯವನ್ನು ತಿಳಿಸಲು ತೋರಿಸುವಾಗ ನಾವು ಆ್ಯಟ್ ಅನ್ನುವಂಥ ಪದವನ್ನು ಉಪಯೋಗ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕಮ್ ಆ್ಯಟ್ 5 o'clock. ಕಮ್ ಆ್ಯಟ್ 5 o'clock. ಕಮ್ ಆ್ಯಟ್ 5 o'clock. ಐ ಮ್ಯಾರಿಡ್ ಆ್ಯಟ್ ದ ಏಜ್ ಆಫ್ 25. I married at the age of 25. He starts at 6 p.m. He starts at 6 p.m. No? She left at 7:30 in the morning. 7:30 in the morning. ಈ ರೀತಿ ಒಂದು ಯಾವ ವಸ್ತು, ವ್ಯಕ್ತಿ ಎಲ್ಲಿದ್ದಾರೆ ಅನ್ನುವಂಥ ತೋರಿಸಲಿಕ್ಕೆ ಆ್ಯಟನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಡೈರೆಕ್ಷನ್, ಮಾರ್ಗ ತೋರಿಸುವಲ್ಲಿ ನಾವು ಆ್ಯಟ್ ಅನ್ನುವಂಥ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಸಮಯ ಮತ್ತು ಕಾಲವನ್ನು ತೋರಿಸಲಿಕ್ಕೆ ನಾವು ಈ ಒಂದು ಆ್ಯಟ್ ಅನ್ನುವಂಥ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.